ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರೋರು ಏನಾದರೂ ಒಂದು ಕಂಡು ಹಿಡಿತಾನೇ ಇರ್ತಾರೆ. ಮಾಮೂಲಿ ಮಸಾಲೆನೇ ಮತ್ತು ಸ್ವಲ್ಪ ಬೇರೆ ಏನಾದರೂ ಚೇಂಜಸ್ ಮಾಡಿಬಿಡೋದು, ಅದಕ್ಕೊಂದು ಹೆಸರು ಇಟ್ಬಿಡೋದು. ಮಾಡೋ ರೀತಿ ಸ್ವಲ್ಪ ಬೇರೆ ಬದಲಾಯಿಸ್ಕೊಂಬಿಡೋದು, ಅದಕ್ಕಿನ್ನೇನೇನೋ ಜೊತೆಯಲ್ಲಿ ಕೊಟ್ಬಿಡೋದು, ಅದಕ್ಕೆ ಇನ್ನೊಂದು ಹೆಸರು ಇಟ್ಬಿಡೋದು. ಹಾಕೋ ಪದಾರ್ಥನೇ ಮೊದಲು ಇಲ್ಲ ಆಮೇಲೆ ಹಾಕೋದು, ಮತ್ತು ಅದಕ್ಕೆ ಇನ್ನೊಂದು ಹೆಸರು ಇಟ್ಬಿಡೋದು. ಎಲ್ಲರೂ ಮಾಡೋವಾಗ ನಾನ್ಯಾಕೆ ಮಾಡಬಾರ್ದು ಅಂತ ನಾನು ಮಾಡಿದ್ದೀನಿ. ನಮ್ಮನೇಲಿ ಯಾವಾಗಲೂ ಪಲಾವೇ ಜಾಸ್ತಿ ಆಗ್ತಿರುತ್ತೆ, ವೆಜಿಟೇಬಲ್ ಪಲಾವ್. ಹಾಗಾಗಿ ಎಲ್ರಿಗೂ ನಮ್ಮನೆ ಪಲಾವ್ ಅಂದರೆ ತುಂಬ ಇಷ್ಟ. ಸೊ ಯಾಕೆ ಈ ಪಲಾವ್ನೇ ಯೂಸ್ ಮಾಡಿಕೊಂಡು, ಈ ಪಲಾವ್ ಮಸಾಲನೇ ಉಪಯೋಗಿಸ್ಕೊಂಡು ಯಾಕೆ ಮಟನ್ ಪುಲಾವ್ ಮಾಡಬಾರ್ದು ಅಂತ ನಾನಿವತ್ತು ಮಟನ್ ಪುಲಾವ್ ಮಾಡಿದ್ದೀನಿ. ನಿಜಾನೇ, ನಾವು ಬೇರೆಯವ್ರಿಗೆಲ್ಲ ಅದೇ ಮಸಾಲೆ ಏನು ಮಹಾ ಅಂತೀವಿ, ಬಟ್ ತಿನ್ನೋವಾಗ ಅದೇ ಥರ ನಾವು ಮಾಡ್ದಾಗ ಬರೋಲ್ಲ ಅಲ್ವಾ? ಹಾಗೆ ನನಗೂ ಆಗಿದ್ದು. ಪಲಾವ್ ಮಸಾಲೆ ಹಾಕಿದರೆ ಯಾಕೆ ಚೆನ್ನಾಗಿರಲ್ಲ, ನೋಡೇ ಬಿಡೋಣ ಅಂತ ಹೇಳಿದ್ವಿ. ಈ ಐಡಿಯಾ ಕೊಟ್ಟಿದ್ದು ನನ್ನ ಮಗ. ಮಮ್ಮಿ ಈ ಮಸಾಲ ಹಾಕ್ಬಿಟ್ಟು ಒಂದು ಸತಿ ಮಟನ್ ಮಾಡು ಅಂತ ಹೇಳ್ದ. ಸೊ ಮಾಡಿದೆ ಇವತ್ತು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ, ಅವತ್ತು 2 ಟೈಮ್ಗಂತ ಮಾಡಿದ್ದು ಒಂದೇ ಟೈಮ್ಗೆ ಖಾಲಿ ಆಗೋಯಿತು, ಅಷ್ಟು ಚೆನ್ನಾಗಿತ್ತು. ಇದ್ರ ಜೊತೆಗೆ ಮಾಮೂಲಿ ಸೌತೆಕಾಯಿ ಮೊಸರು ಬಜ್ಜಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು.